ವೆಂಕಟೇಶ್ ಭಟ್ ಮುಲ್ಕಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಆಧ್ಯಾತ್ಮಿಕತೆಯಲ್ಲಿ ಇರುವವರಿಗೆ ಆಧ್ಯಾತ್ಮಿಕತೆಯನ್ನು ಪ್ರೋತ್ಸಾಹಿಸುವ ಸತಿ ಪತಿ ಸಿಗುವುದಿಲ್ಲ ಎಂದು ಮದುವೆ ಮಾಡಿಕೊಳ್ಳುವುದಿಲ್ಲ. ಇದರಿಂದ ಅವರ ತಂದೆ ತಾಯಿ ಬಹಳ ಬೇಸರ ವ್ಯಕ್ತಪಡಿಸುತ್ತಾರೆ. ಈ ಸಂಸ್ಥೆಗೆ ಹೋಗುವುದರಿಂದ ಆ ಸಂಸ್ಥೆಗೆ ಹೋಗುವುದರಿಂದ ನನ್ನ ಮಗ ಮದುವೆ ಆಗುತ್ತಿಲ್ಲ ಎಂದು ನೊಂದುಕೊಳ್ಳುತ್ತಿದ್ದಾರೆ. ಹೀಗೆ ಮಾಡುವುದು ತಪ್ಪಲ್ಲವೇ ಅಂತೇಳಿ ಕೇಳ್ತಾರೆ. ತಂದೆ ತಾಯಿಗೆ ಬುದ್ಧಿ ಹೇಳಬೇಕು. ನಿಜವಾಗಿ ಅವರವರ ನಸೀಬ್ ಹೇಗಿದೆಯೋ ಹಾಗಾಗತ್ತೆ. ಈಗ ಗಂಡ ನಿಜವಾಗಿಯೂ ನಾಸ್ತಿಕಾದರೂ ಹೆಂಡತಿ ಆಸ್ತಿಗಳಾದರೆ ನಾಸ್ತಿಗಳ ಮಾಡ್ಬೋದು. ಇಂಥ ಎಷ್ಟೋ ಸಹಸ್ರ ಉದಾಹರಣೆ ಡಿವೈನ್ ಪಾರ್ಕ್ನಲ್ಲಿದೆ. ಮೊದಲು ನಿಮ್ಮ ಹಣೆ ಬರಕ್ಕೆ ಸರಿಯಾಗಿ ನೀವು ರೆಡಿ ಆಗಬೇಕು. ನನ್ನ ಹಣೆ ಬರವನ್ನು ನಾನು ಖಂಡಿತವಾಗಿಯೂ ಎದುರಿಸುತ್ತೇನೆ, ಭಗವಂತ ನೀನು ಕೃಪೆಗೈ, ನಾನು ನಮ್ರ ಭಾವನೆಯಿಂದ ಮುಂದಾಗುತ್ತೇನೆ, ಖಂಡಿತವಾಗಿ ಒಳಿತಾಗುವಂತೆ ನೀನು ಅನುಗ್ರಹಿಸಬೇಕು ಅಂತ ಬೇಡಲಿ. ಪರಸ್ಪರ ಆಟೋಮೆಟಿಕ್ಕಾಗಿ ಆಗುತ್ತದೆ. ಅಂದರೆ ಇವರು ಹಣೆ ಬರ ಇವರೇ ಯೋಚನೆ ಮಾಡ್ಕೊಂಡು ಬಿಡ್ತಾರೆ ಡಾಕ್ಟರ್. ಹೇಗೆ ಅಂತ ಹೇಳಿದರೆ ಸಿಗುವವನು ಸರಿ ಸಿಗುವುದಿಲ್ಲ, ನನಗೆ ಅಂದರೆ ಅದೇ ರೀತಿ ಕಷ್ಟ, ಬಿಡುವುದಿಲ್ಲ, ನನಗೆ ಉದ್ಧಾರ ಇಲ್ಲ. ಹಾಗಾದ್ರೆ ಅವರೇ ಪ್ರಶ್ನೆ ಅವರೇ ಉತ್ತರ ಮಾಡಿಕೊಂಡ್ರೆ ಸಮಸ್ಯೆ ತಾನೇ ದೊಡ್ಡದಾಗತ್ತೆ, ಸಣ್ಣದಾಗುತ್ತೆ. ಹೆಂಗದು ವರ್ಷ ಆಗ್ತಾ ಹೋಗ್ತದೆ ಡಾಕ್ಟರ್ ಜಿ. ಅದೇ ಆ ರೀತಿಯಾಗಿ ಅಂದರೆ ಆ ರೀತಿ ಮನಸ್ಥಿತಿಯನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಡಾಕ್ಟರ್ ಜಿ? ಅದು ತಂದೆ ತಾಯಿ ದೃಢ ನಿರ್ಧಾರ ಮಾಡಬೇಕು. ದೇವರ ಮೇಲೆ ಭಾರ ಹಾಕಿ ನಾನು ಮದುವೆ ಮಾಡ್ತೇನೆ, ಇವಳು ದೇವರ ಮೇಲೆ ಭಾರ ಹಾಕಿ ನಾನು ಖಂಡಿತ ಎದುರಿಸ್ತೇನೆ, ಖಂಡಿತವಾಗಿ ನನ್ನ ನಸೀಬನ್ನು ನಾನು ತಿದ್ದಿಕೊಳ್ಳುತ್ತೇನೆ, ನನ್ನ ಭಗವಂತ ಖಂಡಿತವಾಗಿ ಕೈ ಬಿಡುವುದಿಲ್ಲ, ನನ್ನ ತಂದೆ ತಾಯಿ ನನ್ನ ಒಳಿತಿಗಾಗಿ ಇದ್ದಾರೆ ಅಂತ ಗಟ್ಟಿ ಮಾಡ್ಕೋಬೇಕು. ಮೊದಲು ಯಾರೊಬ್ಬರು ಮುಂದಾಗಬೇಕಲ್ಲ. ಹೌದು ಡಾಕ್ಟರ್. ಕೋಳಿ ಮೊದಲು ಮೊಟ್ಟೆ ಮೊದಲು ಅಂದ್ರೆ ಯಾವ್ದಾದ್ರು ಒಂದು ತಗೊಳ್ಳಿ, ಮೊಟ್ಟೆ ಮೊದಲನ್ನು ತಗೊಳ್ಳಿ, ಆಗ ಕೋಳಿ ಕೊಂಡಾಡಿ, ಕೋಳಿ ಮೊದಲನ್ನು ಮಾಡಿ ಮೊಟ್ಟೆನ ಕೊಂಡಾಡಿ, ಯಾವ್ದಾರು ಒಂದು ಮಾಡ್ಬೇಕಲ್ಲ. ಆ ಡೌಟ್ನೆಲ್ಲ ಇದ್ರೆ ಉದ್ಧಾರ ಆಗುದು ಹೇಗೆ? ಅಂದ್ರೆ ಆ ಡೌಟ್ ಅನ್ನು ಇಟ್ಕೊಳ್ಳೋದಲ್ಲ ಡಾಕ್ಟರ್, ನಾವು ದೃಢ ನಿರ್ಧಾರ ಮಾಡೋದು, ಛಾತಿಯಿಂದ ಮುಂದೆ ಆಗ್ಲೇಬೇಕು. ಅದಕ್ಕೆ ನಸೀಪ್ ಅನ್ನೋದು, ನಾವು ಹಣೆ ಬರ ನನ್ನ ಲಕ್ ಅನ್ನೋದು, ಏನ್ ಬೇಕಾದ್ರೆ ಆಗ್ಲಿ ಒಂದು ನಿರ್ಧಾರ ಆಗ್ಲೇಬೇಕಲ್ಲ. ಈ ಅನಿಶ್ಚಿತದಲ್ಲಿ ವರ್ಷಗಟ್ಟಲೆ ಇರೋದಕ್ಕಿಂತ ನಿಶ್ಚಿತದಲ್ಲಿ ನಾವು ಮುಂದಾಗೋದು ಒಳ್ಳೇದಲ್ವಾ? ಅಂದ್ರೆ ಆ ನಿಟ್ಟಿನಲ್ಲಿ ಬೇಗ ಮುಂದಾಗೋದೇ ಅದಕ್ಕೆ ಒಳ್ಳೇದು. ಕರೆಕ್ಟ್. ಶುಭಸ್ಯ ಶೀಘ್ರಂ, ಇವತ್ತೇ ಶುಭ ದಿನ, ಶುಭಗಳಿಗೆ ಮುಂದಾಗಿ. ಅವರಿಗೆ ಹೇಗಿದೆ ಅಂದ್ರೆ ಮೇಲಿಂದ ಇಳಿದು ಬರ್ತಾರೆ ಅನ್ನುವ ಮನಸ್ಥಿತಿ ಇದೆ. ಸಿನಿಮಾದಲ್ಲಿ ಮಾತ್ರ ಅದು, ನಿಜ ಜೀವನದಲ್ಲಿ ಇಲ್ಲ. ಸಿನಿಮಾದಲ್ಲಿ ನೋಡಿ ವಿಷ್ಣುದೇವ ಬಂದ ವಿಷ್ಣು ಅಂದ್ರೂ ಮೇಲೆ ಜರ್ಕ ಬರ್ತದೆ. ಹೌದೌದು. ಬಟ್ ಇದರಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಆಡ್ಲೇಬೇಕು, ಮುಂದಾಗ್ಲೇಬೇಕು, ಛಲಬಲ ಹಂಬಲ ಬೇಕೇ ಬೇಕು.